ಲೋಕಸಭೆ ಚುನಾವಣೆಗೆ ಮೈತ್ರಿ ಮಾಡಿಕೊಂಡ ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಸೀಟು ಹಂಚಿಕೆ ಕಸರತ್ತು ಮುಂದುವರೆದಿದೆ. ಮಂಡ್ಯ ಟಿಕೆಟ್ ಸುಮಲತಾಗೆ ಖಚಿತವಾಗಿದೆ ಎಂಬ ವದಂತಿಯಿಂದ ಎಚ್ಡಿಕೆ ಟೆನ್ಷನ್ ಶುರುವಾಗಿದೆ. ಆದ್ದರಿಂದ ಸದನವನ್ನ ಅರ್ಧಕ್ಕೆ ಬಿಟ್ಟು ದೆಹಲಿಗೆ ಕುಮಾರಸ್ವಾಮಿ ತೆರಳಿದ್ದಾರೆ. ನಿಖಿಲ್ ಜೊತೆ ದೆಹಲಿಗೆ ತೆರಳಿದ ಕುಮಾರಸ್ವಾಮಿ ಬಿಜೆಪಿ ವರಿಷ್ಠರ ಜೊತೆ ಮಂಡ್ಯ ಟಿಕೆಟ್ ಬಗ್ಗೆ ಚರ್ಚೆ ನಡೆಸಲಿದ್ದಾರಂತೆ. ಇನ್ನು ಯಾವುದೇ ಕಾರಣಕ್ಕೂ ಸುಮಲತಾಗೆ ಮಂಡ್ಯ ಟಿಕೆಟ್ ಕೊಡದಂತೆ ಕುಮಾರಸ್ವಾಮಿ ಬಿಗಿ ಪಟ್ಟು ಹಾಕುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಸದ್ಯ ಮಂಡ್ಯ ಕ್ಷೇತ್ರದ ಬಗ್ಗೆ ಬಿಜೆಪಿ ಹೈಕಮಾಂಡ್ ನಾಯಕರ ನಡೆ ನಿಗೂಢವಾಗಿ ಉಳಿದಿದೆ. ಸಕ್ಕರೆ ನಾಡಿನಿಂದಲೇ ಸಂಸದೆ ಸುಮಲತಾ ಸ್ಪರ್ಧೆ ಫಿಕ್ಸ್ ಎನ್ನಲಾಗ್ತಾ ಇದೆ. ನಾನು ಮಂಡ್ಯ ಬಿಟ್ಟು ಬೇರೆಲ್ಲೂ ಹೋಗಲ್ಲ ಅಂತ ಮತ್ತೆ ದೋಸ್ತಿಗಳಿಗೆ ಖಡಕ್ ಸಂದೇಶ ಕೊಟ್ಟಿದ್ದಾರೆ. ಬಿಜೆಪಿಯೇ ಮಂಡ್ಯ ಕ್ಷೇತ್ರ ಉಳಿಸಿಕೊಳ್ಳಬೇಕು, ಬಿಜೆಪಿ ಮಂಡ್ಯ ಉಳಿಸಿಕೊಳ್ಳುತ್ತೆ ಎಂಬ ವಿಶ್ವಾಸ ಇದೆ. ಬೆಂಗಳೂರು ಉತ್ತರ ಕ್ಷೇತ್ರದ ಬಗ್ಗೆ ಬಿಜೆಪಿ ನನ್ನೊಂದಿಗೆ ಚರ್ಚಿಸಲ್ಲ. ನನ್ನ ಸ್ಪರ್ಧೆ ಖಚಿತಪಡಿಸಬೇಕಾಗಿರೋದು ಜನ ಹಾಗೂ ಪಕ್ಷ. ಮಂಡ್ಯದಿಂದ ಸ್ಪರ್ಧಿಸುವ ಬಗ್ಗೆ ನನ್ನ ನಿಲುವು ತಿಳಿಸಿದ್ದೇನೆ. ಬೇರೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರೆ ಇಷ್ಟು ಸವಾಲುಗಳಿರಲಿಲ್ಲ. ಅಂಬರೀಶ್ ಮೇಲಿನ ಜನರ ಅಭಿಮಾನ ರಾಜಕೀಯಕ್ಕೆ ಕರೆತಂದು ನನ್ನ ಗಮನಕ್ಕೆ ಬಂದ ಸಮಸ್ಯೆಗಳ ಬಗ್ಗೆ ದನಿ ಎತ್ತಿದ್ದೇನೆಂದು ಮಂಡ್ಯದಲ್ಲಿ ಸಂಸದೆ ಸುಮಲತಾ ಹೇಳಿದರು. ಲೋಕಸಭೆಗೂ ಮುನ್ನ ಕಾಂಗ್ರೆಸ್ಗೆ ರಾಜ್ಯಸಭೆ ಚುನಾವಣಾ ಅಗ್ನಿ ಪರೀಕ್ಷೆ ಎದುರಾಗಿದೆ. ಕಾಂಗ್ರೆಸ್ ನಾಯಕರಿಗೆ ಅಡ್ಡ ಮತದಾನದ ಭೀತಿ ಶುರುವಾಗಿದ್ದು, ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲು ಸಿದ್ಧತೆ ನಡೆಸಿದೆ. ಫೆಬ್ರವರಿ 26ಕ್ಕೆ ಶಾಸಕರು ರೆಸಾರ್ಟ್ಗೆ ತೆರಳಲಿದ್ದಾರೆ. ಫೆಬ್ರವರಿ 27ಕ್ಕೆ ನೇರವಾಗಿ ವಿಧಾನಸೌಧಕ್ಕೆ ಆಗಮಿಸಿ ಮತದಾನದಲ್ಲಿ ಭಾಗಿಯಾಗಲಿದ್ದಾರೆ. ನಿನ್ನೆಯಷ್ಟೇ ಕಾಂಗ್ರೆಸ್ ಶಾಸಕರನ್ನ ಸೆಳೆಯುತ್ತಿದ್ದಾರೆ ಎಂದು ಶಾಸಕ ಗಣಿಗ ರವಿ ಆರೋಪಿಸಿದ್ರು. ಆರೋಪದ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ ನಾಯಕರು ರೆಸಾರ್ಟ್ಗೆ ಶಿಫ್ಟ್ ಆಗ್ತಿದ್ದಾರೆ. ಮಂಡ್ಯ ರಣಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದಿಂದ ನಡೆದ ಕಾರ್ಯಕ್ರಮದಲ್ಲಿ 3 ಪಕ್ಷದ ಲೋಕಸಭಾ ಟಿಕೆಟ್ ಆಕಾಂಕ್ಷಿಗಳು ಮುಖಾಮುಖಿಯಾಗಿದ್ರು. ಬಿಜೆಪಿ ಟಿಕೆಟ್ಗೆ ಪಟ್ಟು ಹಿಡಿದಿರುವ ಸಂಸದೆ ಸುಮಲತಾ, ಕಾಂಗ್ರೆಸ್ ಸಂಭಾವ್ಯ ಅಭ್ಯರ್ಥಿ ವೆಂಕಟರಮಣೇಗೌಡ ಅಲಿಯಾಸ್ ಸ್ಟಾರ್ ಚಂದ್ರು, ಜೆಡಿಎಸ್ನಿಂದ ಹೃದ್ರೋಗ ತಜ್ಞ ಡಾಕ್ಟರ್ ಮಂಜುನಾಥ್ ಒಂದೇ ವೇದಿಕೆಯಲ್ಲಿದ್ದರು. ಈ ವೇಳೆ ಮಂಜುನಾಥ್ಗೆ ಸನ್ಮಾನವನ್ನ ಮಾಡಲಾಯಿತು. ಮಂಡ್ಯದಲ್ಲಿ ಮಂಜುನಾಥ್ರನ್ನ ಕಣಕ್ಕಿಳಿಸಬೇಕೆಂದು ಜೆಡಿಎಸ್ ಸಿದ್ಧತೆ ನಡೆಸಿದೆ. ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸುವ ಬಗ್ಗೆ ಪರೋಕ್ಷವಾಗಿ ಡಾಕ್ಟರ್ ಮಂಜುನಾಥ್ ಎಂಟ್ರಿಯ ಸುಳಿವನ್ನ ಕೊಟ್ಟಿದ್ದಾರೆ. ಆಲೋಚನೆಯಲ್ಲಿದ್ದು ಮುಂದಿನ ದಿನಗಳಲ್ಲಿ ಸ್ಪರ್ಧೆ ಬಗ್ಗೆ ಸ್ಪಷ್ಟವಾಗಿ ಹೇಳ್ತೀನಿ ಎಂದಿದ್ದಾರೆ. ಲೋಕಸಭೆಗೆ ಸ್ಪರ್ಧಿಸುವಂತೆ ಹಲವು ಕಡೆ ಒತ್ತಡ ಹಾಕ್ತಿದ್ದಾರೆ. ಸದ್ಯಕ್ಕೆ ರಾಜಕೀಯ ಕ್ಷೇತ್ರಕ್ಕೆ ಹೋಗಬೇಕಾ ಬೇಡವಾ ಎಂಬ ನಿರ್ಧಾರ ಮಾಡಿಲ್ಲ ಎಂದರು. ಜಯದೇವ ಸಂಸ್ಥೆ ಮೇಲೆ ಸರ್ಕಾರದಿಂದ ತನಿಖೆಗೆ ಚಿಂತನೆ ವಿಚಾರಕ್ಕೆ ಮಾತನಾಡಿದ ಡಾಕ್ಟರ್ ಸಿಎನ್ ಮಂಜುನಾಥ್, ರಾಷ್ಟ್ರದಲ್ಲಿ ಜಯದೇವ ಸಂಸ್ಥೆ ಮಾದರಿ ಸಂಸ್ಥೆಯಾಗಿ ಅಭಿವೃದ್ಧಿಗೊಳಿಸಿದ್ದೇವೆ. ಆದರೆ ಯಾವ ಕಾರಣಕ್ಕೆ ತನಿಖೆ ಮಾಡಬೇಕು ಅಂದುಕೊಂಡಿದ್ದಾರೋ ಗೊತ್ತಿಲ್ಲ ಎಂದರು. ಈ ಸರ್ಕಾರ ಹಾಗೂ ಹಿಂದಿನ ಸರ್ಕಾರ ಎಲ್ಲರೂ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಆರೋಗ್ಯ ಸ್ಥಾಯಿ ಸಮಿತಿ ನಮ್ಮ ಕೆಲಸ ನೋಡಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಇನ್ನು ಜಯದೇವ ರೀತಿ ಸರ್ಕಾರಿ ಸಂಸ್ಥೆಗಳನ್ನ ಯಾಕೆ ಅಭಿವೃದ್ಧಿ ಮಾಡಬಾರದು ಎಂದು ಸರ್ಕಾರವೇ ತಿಳಿಸಿದೆ ಎಂದರು. ಬೆಳಗಾವಿಯ 2 ಕ್ಷೇತ್ರಗಳನ್ನ ಗೆಲ್ಲಿಸಬೇಕೆಂದು ಕಾಂಗ್ರೆಸ್ ಪಣ ತೊಟ್ಟಿದೆ. ಆದ್ದರಿಂದ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಬೆಳಗಾವಿ ಚಿಕ್ಕೋಡಿ ಅಭ್ಯರ್ಥಿ ಆಯ್ಕೆ ಬಗ್ಗೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ ಸವದಿ, ರಾಜು ಕಾಗೆ, ಮಹಂತೇಶ್ ಕೌಜಲಗಿ, ಅಶೋಕ್ ಪಟ್ಟಣ್, ಚನ್ನರಾಜ್ ಹಟ್ಟಿಹೊಳೆ ಹಾಗೆ ಬೆಳಗಾವಿಯ ಜಿಲ್ಲೆ ಶಾಸಕರು, ಪದಾಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ರನ್ನ ಕಣಕ್ಕಿಳಿಸುವ ಬಗ್ಗೆ ಸಭೆಯಲ್ಲಿ ತೀರ್ಮಾನಿಸಲಾಗಿದೆಯಂತೆ. ಮುದ್ದಹನುಮೇಗೌಡ ಕಾಂಗ್ರೆಸ್ ಸೇರ್ಪಡೆಗೆ ತುಮಕೂರಲ್ಲಿ ವಿರೋಧ ವ್ಯಕ್ತವಾಗಿದೆ. ಮಾಜಿ ಶಾಸಕ ಗೌರಿಶಂಕರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಮುದ್ದಹನುಮೇಗೌಡ ಕಾಂಗ್ರೆಸ್ ಸೇರಿಸಿಕೊಳ್ಳೋದು ಬೇಡ ಅಂತ ಚರ್ಚಿಸಿದ್ದಾರಂತೆ. ಮುದ್ದಹನುಮೇಗೌಡಗೆ ಕಾಂಗ್ರೆಸ್ ಟಿಕೆಟ್ ಕೊಡುವ ಬದಲು ಪರಮೇಶ್ವರ್ ಆಪ್ತ ಮುರಳೀಧರ್ ಹಾಲಪ್ಪಗೆ ಟಿಕೆಟ್ ಕೊಡಿಸಬೇಕೆಂದು ಸಭೆಯಲ್ಲಿ ಚರ್ಚಿಸಲಾಗಿದೆಯಂತೆ. ಹಾಲಪ್ಪಗೆ ಟಿಕೆಟ್ ಕೊಟ್ಟರೂ ಗೆಲ್ಲಿಸುತ್ತೇವೆ ಎಂದು ಮಾಜಿ ಶಾಸಕ ಗೌರಿಶಂಕರ್ ಹೇಳಿದ್ದಾರೆ. ಕೊಡಗು ಚಾಮರಾಜನಗರ ಲೋಕಸಭಾ ಸಮರಕ್ಕೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವುದೇ ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿದೆ. ಬಿಜೆಪಿಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ಕಾರ್ಯಕರ್ತರು ರೂಪಿಸ್ತಾ ಇದ್ದಾರೆ ರಣತಂತ್ರವನ್ನ. ಆದರೆ ಕಾಂಗ್ರೆಸ್ನಲ್ಲಿ ಸಮರ್ಥ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ. ಎಲ್ಲಾ ವಿಧಾನಸಭಾ ಕ್ಷೇತ್ರಗಳ ಪರಿಚಯ ಇರುವ ಅಭ್ಯರ್ಥಿಗಾಗಿ ಹುಡುಕಾಟ ನಡೀತಾ ಇದೆ. ಮೈಸೂರು ಜೊತೆಗೆ ಚಾಮರಾಜನಗರದಲ್ಲೂ ಅಭ್ಯರ್ಥಿಗಾಗಿ ಹುಡುಕಾಟ ನಡೆದಿದೆ. ಒಂದು ಕಡೆ ಮೈಸೂರಿನಿಂದ ಸಚಿವ ಕೆ ವೆಂಕಟೇಶ್ ಸ್ಪರ್ಧಿಸುವಂತೆ ಒತ್ತಡ ಇದ್ರೆ, ಮತ್ತೊಂದು ಕಡೆ ಶಾಸಕ ಪುಟ್ಟರಂಗಶೆಟ್ಟಿ ಮೇಲೆ ಒತ್ತಡ ಹೇರಲಾಗ್ತಿದೆ.
ಮಂಡ್ಯದಲ್ಲಿ ನಾಟಿ ವರ್ಸಸ್ ಹೈಬ್ರಿಡ್ ಅಭ್ಯರ್ಥಿ ಫೈಟ್ ಶುರುವಾಗಿದೆ. ನಾಟಿ ಬ್ರೀಡ್ ಅಭ್ಯರ್ಥಿಗೆ ಟಿಕೆಟ್ ಎಂಬ ಚಲುವರಾಯಸ್ವಾಮಿ ಹೇಳಿಕೆಗೆ ಸಂಸದೆ ಸುಮಲತಾ ಅಂಬರೀಶ್ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾಟಿ ಅಡುಗೆ ಮನೆಯಲ್ಲಿರಬೇಕು, ಪಾರ್ಲಿಮೆಂಟ್ನಲ್ಲಿ ಅಲ್ಲ. ನಾಟಿ ಎಂಬುದು ಪಾರ್ಲಿಮೆಂಟ್ಗೆ ಹೊಂದೋದಿಲ್ಲ. ಸಂಸತ್ನಲ್ಲಿ ಜಲ, ನೆಲ, ಭಾಷೆಯ ಬಗ್ಗೆ ಮಾತನಾಡೋರ್ಬೇಕು. ಚಲುವಣ್ಣ ನಾಟಿಯನ್ನ ಅಡುಗೆಯಲ್ಲಿ ಇಟ್ಟುಕೊಳ್ಳಬೇಕು ಅಂತ ಸುಮಲತಾ ಟಾಂಗ್ ಕೊಟ್ಟಿದ್ದಾರೆ. ಪರಿಷತ್ನಲ್ಲಿ ಲೋಕಸಭೆ ಚುನಾವಣೆ ಬಗ್ಗೆ ಚರ್ಚೆ ಜೋರಾಗಿದೆ. ಲೋಕಸಭೆಯಲ್ಲಿ 20 ಸ್ಥಾನ ಗೆಲ್ತೀವಿ, ಬಿಜೆಪಿ ರೀತಿ 28 ಸ್ಥಾನ ಗೆಲ್ತೀವಿ ಅಂತ ಸುಳ್ಳು ಹೇಳಲ್ಲ ಅಂತ ಸಿದ್ದರಾಮಯ್ಯ ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ. ನಾವು 25 ಗೆದ್ದಿದ್ವಿ, ಈ ಬಾರಿ 28 ಕ್ಷೇತ್ರಗಳಲ್ಲೂ ಗೆಲ್ತೀವಿ ಅಂತ ಸಿಎಂಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ತಿರುಗೇಟನ್ನ ಕೊಟ್ರು. ಪುಟ್ಟಣ್ಣ ಅವರ ಎಲೆಕ್ಷನ್ ನೋಡಿದ್ದೇವೆ ಸಾಕು ಅಂತ ಸಿಎಂ ಹೇಳಿದ್ರು. ನಮಗೆ ನೀವೇ ಎಲೆಕ್ಷನ್ಗೆ ನಿಲ್ಲಬೇಕು ಅಂತ ಇದೆ. ಮಹದೇವಪ್ಪ ಕೂಡ ಸಿಎಂ, ಡಿಸಿಎಂ ಸಮರ್ಥ ಅಭ್ಯರ್ಥಿಗಳು ಎಂದಿದ್ದಾರೆ. ನೀವೇ ಸ್ಪರ್ಧೆ ಮಾಡಿ ಎಂದು ಕೋಟಾ ಶ್ರೀನಿವಾಸ್ ಪೂಜಾರಿ ಸಿಎಂಗೆ ಟಾಂಗ್ ಕೊಟ್ಟಿದ್ದಾರೆ. ಪರಿಷತ್ನಲ್ಲಿ ಕೋಮುವಾದಿ ವರ್ಸಸ್ ಜಾತ್ಯತೀತವಾದಿ ಫೈಟ್ ಜೋರಾಗಿದೆ. ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆ ವೇಳೆ ಸಿಎಂ ಸಿದ್ದರಾಮಯ್ಯ ಜೆಡಿಎಸ್ ಸದಸ್ಯ ಭೋಜೇಗೌಡರಿಗೆ ಆಹ್ವಾನ ನೀಡಿದ್ದಾರೆ. ನೀನು ಜಾತ್ಯತೀತವಾದಿಯಾಗಿದ್ದರೆ ನಮ್ಮ ಜೊತೆಗೆ ಬಾ, ಕೋಮುವಾದಿಯಾದರೆ ಜೆಡಿಎಸ್ನಲ್ಲೇ ಇರುವಂತ ಸಿಎಂ ಹೇಳಿದ್ರು. ಭೋಜೇಗೌಡ ರಾಷ್ಟ್ರೀಯವಾದಿಯಿಂದ ಬಿಜೆಪಿಯ ರವಿಕುಮಾರ್ಗೆ ನೀವು ಸ್ವಾತಂತ್ರ್ಯ ತಂದುಕೊಟ್ರಾ ಅಂತ ಸಿಎಂ ಟಾಂಗ್ ಕೊಟ್ಟಿದ್ದಾರೆ. ಈ ವೇಳೆ ಬಿಜೆಪಿ ಸದಸ್ಯರು ಸಿಎಂ ನಡುವೆ ಮಾತಿನ ಚಕಮಕಿ ನಡೆದಿದ್ದು, ಸುಳ್ಳಿನ ತಲೆ ಮೇಲೆ ಹೊಡೆದಂತೆ ಮಾತಾಡ್ತೀರಾ ಎಂದು ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು. ಸಿದ್ದರಾಮಯ್ಯ ಭಾಷಣದ ವೇಳೆಯೇ ಪರಿಷತ್ನಲ್ಲಿ ಕರೆಂಟ್ ವ್ಯತ್ಯಯವಾಗಿದ್ದಕ್ಕೆ ಬಿಜೆಪಿಗರು ಲೇವಡಿ ಮಾಡಿದ್ದಾರೆ. ಕರೆಂಟ್ ಕಟ್ ಆಗ್ತಾ ಇದ್ದಂತೆ ಇದು ಕತ್ತಲೆ ಭಾಗ್ಯ ಎಂದು ಕೂಗಿ ಬಿಜೆಪಿ ಸದಸ್ಯರು ಅಪಹಾಸ್ಯ ಮಾಡಿದ್ರು. ಕರೆಂಟ್ ಹೋಗ್ತಾ ಇದ್ದಂತೆ ತಕ್ಷಣ ಜನರೇಟರ್ ಆನ್ ಆಗಿದ್ದು ಕೆಲ ಕಾಲ ಹಾಸ್ಯಾಸ್ಪದಕ್ಕೆ ಕಾರಣವಾಯಿತು. ವಿಧಾನ ಪರಿಷತ್ ಸದಸ್ಯರ ಗದ್ದಲಕ್ಕೆ ಸಭಾಪತಿ ಬಸವರಾಜ ಹೊರಟ್ಟಿ ಗರಂ ಆಗಿದ್ದಾರೆ. ಪದೇ ಪದೇ ಎದ್ದು ನಿಲ್ಲೋದಕ್ಕೆ ವಿಪಕ್ಷ ನಾಯಕರಿಗೆ ಕ್ಲಾಸ್ ತೆಗೆದುಕೊಂಡ್ರು. 44 ವರ್ಷದಿಂದ ಸದನದಲ್ಲಿದ್ದೀನಿ, ಇಂತಹ ಸದನ ನೋಡಿಲ್ಲ ಎಂದು ಕಿಡಿಕಾರಿದ್ರು. ವಿಪಕ್ಷಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಯುಬಿ ವೆಂಕಟೇಶ್ ಕಿಡಿಕಾರಿದ್ದು, ಸಭಾಧ್ಯಕ್ಷರು ಪಕ್ಷಾತೀತವಾಗಿ ಇರಬೇಕು ಎಂದು ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ಯುಬಿ ವೆಂಕಟೇಶ್ಗೆ ಸ್ಪೀಕರ್ ಹೊರಟ್ಟಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಖಾಸಗಿ ಶಾಲೆಗಳಲ್ಲಿ ನಾಡಗೀತೆ ಕಡ್ಡಾಯವಲ್ಲ ಎಂಬ ಆದೇಶವನ್ನ ಸರ್ಕಾರ ವಾಪಸ್ ಪಡೆದಿದೆ. ನಮ್ಮ ಸರ್ಕಾರ ನಾಡಗೀತೆ, ರಾಷ್ಟ್ರಗೀತೆ ಬಗ್ಗೆ ಗೌರವ ಇಟ್ಕೊಂಡಿದೆ. ಇದೊಂದು ಮಿಸ್ಟೇಕ್ ಬಿಟ್ರೆ ಬೇರೆ ಏನೂ ಇಲ್ಲ ಅಂತ ಸಚಿವ ಶಿವರಾಜ ತಂಗಡಗಿ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ 400 ಸೀಟ್ ಗೆದ್ದೇ ಗೆಲ್ತೀವಿ ಎಂದಿರುವ ಬಿಜೆಪಿ ನಾಯಕರ ವಿರುದ್ಧ ಮಾಜಿ ಸಂಸದ ಉಗ್ರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 140 ಕೋಟಿ ಜನರನ್ನ ಸಾಲಗಾರರನ್ನಾಗಿ ಮಾಡಿದ ಸಾಧನೆಗಾಗಿ 400 ಸೀಟು ಗೆಲ್ಲಬೇಕಾ ಎಂದು ವ್ಯಂಗ್ಯವಾಡಿದ್ದಾರೆ. ಚೈನಾ, ಪಾಕಿಸ್ತಾನ, ಮಾಲ್ಡೀವ್ಸ್ ಸೇರಿ ಅಕ್ಕಪಕ್ಕದ ದೇಶಗಳು ನಮ್ಮ ವಿರೋಧ ಮಾಡ್ತಿದ್ದಾರೆ. ಕಳೆದ ಬಾರಿ ಪುಲ್ವಾಮಾ ಹೆಸರಲ್ಲಿ ಈ ಬಾರಿ ರಾಮನ ಹೆಸರಲ್ಲಿ ಚುನಾವಣೆ ಮಾಡ್ತಾ ಇದ್ದೀರಾ ಎಂದು ಆರೋಪಿಸಿದ್ರು. ರಾಮನ ಹೆಸರು ಹೇಳೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂತ ಕಿಡಿಕಾರಿದ್ರು. ಭಾರತಕ್ಕೆ ಕಳಪೆ ಎಂದಿದ್ದ ಸಚಿವ ಮುನಿಯಪ್ಪಗೆ ಸಿಟಿ ರವಿ ಟಾಂಗ್ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಒಬ್ಬ ಗ್ರಾಹಕ ಕಳಪೆ ಎಂದಿಲ್ಲ. ದೇಶದಲ್ಲಿ ಯಾವ ಭಾಗದಲ್ಲಿಯೂ ದೂರು ಕೇಳಿ ಬಂದಿಲ್ಲ. ಮುನಿಯಪ್ಪ ಕಿವಿಗೆ ದೂರು ಹೇಗೆ ಬಂತು ಅಂತ ಪ್ರಶ್ನಿಸಿದ್ದಾರೆ. ನಿಮಗೆ 1 ಕೆಜಿ ಅಕ್ಕಿ ಕೊಡುವ ಯೋಗ್ಯತೆ ಇಲ್ಲ, ಕೇಂದ್ರದ ಅಕ್ಕಿ ಬಗ್ಗೆ ಮಾತನಾಡ್ತೀರಾ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ನಿಮ್ಮ ಪ್ರಣಾಳಿಕೆ ಪ್ರಕಾರ 10 ಕೆಜಿ ಹೋಗ್ಲಿ, 10 ಗ್ರಾಂ ಅಕ್ಕಿ ಆದ್ರೂ ಕೊಟ್ಟಿದ್ದೀರಾ ಅಂತ ಸಿಟಿ ರವಿ ಆಂಧ್ರ, ತೆಲಂಗಾಣದ ಜೊತೆ ಮಾತನಾಡಿದ್ದೇವೆ ಅಂತ ಜನರ ಕಿವಿಗೆ ಹೂ ಮುಡಿಸ್ತಾ ಇದ್ದೀರಾ ಅಂತ ಆರೋಪಿಸಿದ್ರು. ಭಾರತಕ್ಕಿ ಹೆಸರಲ್ಲಿ ಕಳಪೆ ಅಕ್ಕಿ ವಿತರಣೆ ಎಂಬ ಕೆಎಚ್ ಮುನಿಯಪ್ಪ ಹೇಳಿಕೆಗೆ ಸಂಸದ ಸಿದ್ದೇಶ್ವರ್ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರ ಕೊಡಬೇಕಾದ ಅಕ್ಕಿಯನ್ನೇ ಕೊಟ್ಟಿಲ್ಲ. ಮೊದಲು ಅವರು ಹೇಳಿದಂತೆ 10 ಕೆಜಿ ಅಕ್ಕಿ ಕೊಡ್ಲಿ, ಆಮೇಲೆ ಭಾರತ ಅಕ್ಕಿ ಬಗ್ಗೆ ಮಾತನಾಡ್ಲಿ ಅಂತ ಮುನಿಯಪ್ಪಗೆ ಟಾಂಗ್ ಕೊಟ್ರು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರನ್ನ ಸಂಸದ ಪ್ರತಾಪ್ ಸಿಂಹ ಭೇಟಿಯಾಗಿದ್ದಾರೆ. ಬೆಂಗಳೂರಿನ ಯಡಿಯೂರಪ್ಪ ನಿವಾಸದಲ್ಲಿ ಭೇಟಿಯಾಗಿ ಪ್ರತಾಪ್ ಸಿಂಹ ತಮ್ಮ 10 ವರ್ಷದ ಅಭಿವೃದ್ಧಿ ರಿಪೋರ್ಟ್ ಕಾರ್ಡ್ ನೀಡಿದ್ದಾರೆ. ರಾಜಕೀಯ ವಿಚಾರಗಳ ಕುರಿತು ಚರ್ಚೆ ಮಾಡಿದ್ದಾರೆ. ಯಡಿಯೂರಪ್ಪ ಅವರನ್ನ ಭೇಟಿಯಾದ ಫೋಟೋವನ್ನ ಸಂಸದ ಪ್ರತಾಪ್ ಸಿಂಹ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ.
ಸಿದ್ಧಗಂಗಾ ಮಠದಿಂದ ಬಿಸಿಎಂ ಹಾಸ್ಟೆಲ್ಗಳಿಗೆ ಅಕ್ಕಿ ಸಾಲ ಪಡೆದಿದ್ದ ಪ್ರಕರಣದಡಿ ಒಬ್ಬರ ತಲೆದಂಡವಾಗಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಗಂಗಪ್ಪರನ್ನ ಎತ್ತಂಗಡಿ ಮಾಡಲಾಗಿದೆ. ಗಂಗಪ್ಪ ಸ್ಥಾನಕ್ಕೆ ಸೋನಿಯಾ ವರ್ಣಿಕರ್ ಕೋಲಾರ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಯನ್ನ ನೇಮಿಸಿ ಆದೇಶಿಸಲಾಗಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಸರ್ಕಾರದ ಅಧೀನ ಕಾರ್ಯದರ್ಶಿ ಹೇಮಲತಾ ಈ ಆದೇಶವನ್ನ ಹೊರಡಿಸಿದ್ದಾರೆ. ಪ್ರಕರಣ ಸಂಬಂಧ ಇಬ್ಬರನ್ನ ತಲೆದಂಡ ಮಾಡಿದ ಸರ್ಕಾರ ಮುಜುಗರದಿಂದ ಕೈ ತೊಳೆದುಕೊಂಡಂತಾಗಿದೆ. ವಕೀಲರ ಹೋರಾಟಕ್ಕೆ ಕೊನೆಗೂ ರಾಜ್ಯ ಸರ್ಕಾರ ಮಣಿದಿದೆ. ರಾಮನಗರದ ಐಜೂರು ಠಾಣೆ ಪಿಎಸ್ಐ ಸೈಯದ್ ತನ್ವೀರ್ನನ್ನ ಅಮಾನತುಗೊಳಿಸಿದ್ದಾರೆ. ವಕೀಲರ ವಿರುದ್ಧ ಸುಳ್ಳು ಎಫ್ಐಆರ್ ದಾಖಲಿಸಿದ್ದಾರೆಂದು ವಕೀಲರು ಆರೋಪಿಸಿದ್ರು. ಜೊತೆಗೆ ಸಸ್ಪೆಂಡ್ ಮಾಡಿ ತನಿಖೆ ನಡೆಸಬೇಕೆಂದು ವಿಪಕ್ಷಗಳು ಪಟ್ಟು ಹಿಡಿದಿದ್ವು. ನಾಳೆ ವಕೀಲರು ವಿಧಾನಸೌಧ ಚಲೋಗೆ ಕರೆ ಕೂಡ ನೀಡಿದ್ರು. ರಾಜ್ಯ ಸರ್ಕಾರ ಮುಜುಗರ ತಪ್ಪಿಸಿಕೊಳ್ಳಲು ಅಮಾನತು ಮಾಡಿದೆ. ರಾಮನಗರದಲ್ಲಿ ಡಿಕೆ ಬ್ರದರ್ಸ್ರಿಂದ ಅಶಾಂತಿ ಸೃಷ್ಟಿ ಎಂಬ ಎಚ್ಡಿಕೆ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ರಾಮನಗರದಲ್ಲಿ ಗಲಾಟೆ ಮಾಡಿಸ್ತಾ ಇರೋದೇ ಜೆಡಿಎಸ್, ಎಲ್ಲ ಗಲಾಟೆಗೆ ಕುಮಾರಸ್ವಾಮಿಯೇ ಕಾರಣ ಎಂದು ಡಿಕೆಶಿ ವಾಗ್ದಾಳಿ ನಡೆಸಿದ್ರು. ರಾಮನಗರ ವಕೀಲರ ಪ್ರತಿಭಟನೆ ಬಗ್ಗೆ ತನಿಖೆಗೆ ಸೂಚಿಸಿದ್ದೆ, ತನಿಖೆ ಮಾಡಿ ಕ್ರಮ ಕೈಗೊಳ್ಳಿ, ಯಾರಿಗೂ ಅನ್ಯಾಯ ಆಗಬಾರದು ಎಂದಿದ್ದೆ. ಈ ವಿಚಾರದಲ್ಲಿ ಬಿಜೆಪಿ ಜೆಡಿಎಸ್ ರಾಜಕೀಯ ಮಾಡ್ತಾ ಇದೆ. ಬಿಜೆಪಿಯವರು ಅಶಾಂತಿ ಸೃಷ್ಟಿಸೋದು ಮಾಮೂಲಿ. ಬಿಜೆಪಿಯವರಿಗೆ ಅಲ್ಪಸಂಖ್ಯಾತರನ್ನ ಕಂಡ್ರೆ ಆಗಲ್ಲ. ಶಾಸಕ ಹಾಗೂ ಅಧಿಕಾರಿ ಅಲ್ಪಸಂಖ್ಯಾತರು ಅನ್ನುವ ಕಾರಣಕ್ಕೆ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ಜೆಡಿಎಸ್ ವಿರುದ್ಧ ಡಿಸಿಎಂ ಡಿಕೆಶಿ ಕಿಡಿಕಾರಿದ್ರು. ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಹನಿ ಹನಿ ನೀರಿಗೂ ಪರದಾಟ ಶುರುವಾಗಿದೆ. ಥಣಿಸಂದ್ರ, ಉತ್ತರಹಳ್ಳಿ, ಕೆಂಗೇರಿ ಸೇರಿ ಹಲವೆಡೆ ಕಾವೇರಿ ನೀರು ವಾರಕ್ಕೆ 2 ಬಾರಿ ಮಾತ್ರ ಬರ್ತಾ ಇರೋದ್ರಿಂದ ಸಮಸ್ಯೆ ಎದುರಾಗಿದೆ. ಕಾವೇರಿ ನೀರಿಗೆ ಬ್ರೇಕ್ ಬಿದ್ದಾಗಿನಿಂದ ಟ್ಯಾಂಕರ್ ನೀರಿನ ಬೆಲೆ ಹೆಚ್ಚಳವಾಗಿದೆ. ನೀರಿಲ್ಲದನ್ನೇ ಬಂಡವಾಳ ಮಾಡಿಕೊಂಡ ಮಾಲೀಕರು 500 ರೂಪಾಯಿಯಿಂದ 1000ಕ್ಕೆ ಟ್ಯಾಂಕರ್ ನೀರಿನ ಬೆಲೆಯನ್ನ ಏರಿಕೆ ಮಾಡಿದ್ದಾರೆ. ವಿದ್ಯುತ್ ಸಂಪರ್ಕ ಇಲ್ಲದಿದ್ರೂ ಕೆಇಬಿ ಮಾತ್ರ ಸಾವಿರ ಬಿಲ್ ಕೊಟ್ಟಿದೆ. ಕೊಡಗಿನ ಭಾಗಮಂಡಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಂಥದ್ದೊಂದು ಅವ್ಯವಹಾರ ನಡೆದಿದೆ. 2 ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕೊಡದೆ ಕೆಇಬಿ 2800 ರೂಪಾಯಿವರೆಗೂ ಬಿಲ್ ಕೊಟ್ಟಿದೆ. ಬಿಲ್ ಕಟ್ಟಿಲ್ಲ ಎಂದು ಕಾಮಗಾರಿ ಗುತ್ತಿಗೆ ಪಡೆದಿದ್ದ ವಿಶ್ವ ಎಂಬುವವರು ವಿದ್ಯುತ್ ಸಂಪರ್ಕ ತೆಗೆಯುವುದಕ್ಕೆ ಮುಂದಾಗಿದ್ದಾರೆ. ಕೆಇಬಿ ಇಲಾಖೆ ಮತ್ತು ಗುತ್ತಿಗೆದಾರರು ಸೇರಿ ಲಕ್ಷಾಂತರ ರೂಪಾಯಿ ಗೋಲ್ಮಾಲ್ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಲಾಗಿದೆ. ತೋಂಟದಾರ್ಯ ಮಠ ವರ್ಸಸ್ ಫಕೀರೇಶ್ವರ ಮಠದ ಮಧ್ಯೆ ಭಾವೈಕ್ಯತೆಯ ವಾರ್ ಶುರುವಾಗಿದೆ. ಗದಗದ ತೋಂಟದ ಸಿದ್ದರಾಮ ಶ್ರೀಗಳು ಭಾವೈಕ್ಯತೆ ಯಾತ್ರೆ ಶುರು ಮಾಡಿದ್ದಕ್ಕೆ ಫಕೀರ ದಿಂಗಾಲೇಶ್ವರ ಶ್ರೀ ತಾಕೀತು ಮಾಡಿದ್ದಾರೆ. ಭಾವೈಕ್ಯತೆ ದಿನ ಆಚರಿಸಿದ್ರೆ ಕರಾಳ ದಿನ ಆಚರಿಸೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಕರಾಳ ದಿನ ಆಚರಿಸಲು ಮುಂದಾಗಿದ್ದ ಶ್ರೀಗೆ ಪೊಲೀಸರು ತಡೆಯಾಜ್ಞೆಯನ್ನ ನೀಡಿದ್ದಾರೆ. ಮಠದಿಂದ ಹೊರ ಹೋಗದಂತೆ ಪೊಲೀಸರ ಕಣ್ಗಾವಲಿದ್ದು ಪೊಲೀಸರ ವರ್ತನೆಗೆ ದಿಂಗಾಲೇಶ್ವರ ಶ್ರೀ ಆಕ್ರೋಶಗೊಂಡಿದ್ದಾರೆ. ತೋಂಟದಾರ್ಯ ಮಠ ಭಾವೈಕ್ಯತೆ ಹೆಸರನ್ನ ಹಾಳು ಮಾಡ್ತಾ ಇದೆ, ಮಠದಿಂದ ಯಾರನ್ನೂ ಹೊರಬಿಡದೆ ಪೊಲೀಸರು ದರ್ಪ ಮೆರೀತಾ ಇದ್ದಾರೆ ಅಂತ ದಿಂಗಾಲೇಶ್ವರ ಶ್ರೀ ಕಿಡಿಕಾರಿದ್ದಾರೆ. ಯಾದಗಿರಿ ನಗರದ ಫುಟ್ಪಾತ್ ಮೇಲೆ ಅಕ್ರಮವಾಗಿ ನಿರ್ಮಿಸಿರುವ ಅಂಗಡಿ ತೆರವಿಗೆ ನಗರಸಭೆ ಅಧಿಕಾರಿಗಳು ಮುಂದಾಗಿದ್ರು. ಜೆಸಿಬಿ ಮೂಲಕ ಅಂಗಡಿಗಳನ್ನ ತೆರವು ಮಾಡ್ತಾ ಇರುವಾಗ ಅಧಿಕಾರಿಗಳು ಹಾಗೂ ಅಂಗಡಿ ಮಾಲೀಕರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಇದೇ ವೇಳೆ ಕಲ್ಲಂಗಡಿ ಜೊತೆ ಗಲ್ಲಾ ಪೆಟ್ಟಿಗೆಯನ್ನ ರಸ್ತೆ ಮೇಲೆ ಬಿಸಾಕಿ ವ್ಯಾಪಾರಸ್ಥ ಆಕ್ರೋಶವನ್ನ ಹೊರಹಾಕಿದ್ದಾನೆ. ಪಿಡಿಒ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿದ್ರಿಂದ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ಬೀದರ್ನಲ್ಲಿ ನಡೆದಿದೆ. ಈ ಹಿಂದೆ ಸಿಇಒ ಶಿಲ್ಪಾ ಅವರು ಸಂಗಾರೆಡ್ಡಿಯನ್ನ 3 ತಿಂಗಳು ಅಮಾನತುಗೊಳಿಸಿದ್ರು. ಇದೀಗ ಸಿಇಒ ಗಿರೀಶ್ ಬದೋಲೆ ಅವರು ಔರಾದ್ ತಾಲೂಕಿನ ಚಿಕ್ಲಿ ಗ್ರಾಮದ ಪಿಡಿಒ ಸಂಗಾರೆಡ್ಡಿ ವಿರುದ್ಧ ಮತ್ತೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿದ್ದಾರೆ. ಉದ್ದೇಶಪೂರ್ವಕವಾಗಿ ಕೇಸ್ ದಾಖಲಿಸಿದ್ದಾರೆಂದು ಮನನೊಂದು ಪಿಡಿಒ ಸಂಗಾರೆಡ್ಡಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಬೆಳಗಾವಿಯಲ್ಲಿ ನಕಲಿ ಬಾಂಡ್ ತಯಾರಿಸುವ ಗ್ಯಾಂಗ್ ಮತ್ತೆ ಆಕ್ಟಿವ್ ಆಗಿದೆ. ಆಸ್ತಿ ಪರಭಾರಿಗಾಗಿ ಸರ್ಕಾರಿ ಅಧಿಕಾರಿಗಳೇ ನಕಲಿ ಬಾಂಡ್ ತಯಾರಿಸಿ ವಂಚಿಸಿದ ಆರೋಪ ಕೇಳಿಬಂದಿದೆ. ಸವದತ್ತಿ ತಾಲೂಕಿನ ಪಂಚಾಯಿತಿ ಇಒ ಮತ್ತು ಮುಡಮಗೇರಿ ಪಿಡಿಒ ವಿರುದ್ಧ ದೂರು ನೀಡಲಾಗಿದೆ. ಸುಮಾರು 6 ಕೋಟಿ ಬೆಲೆ ಬಾಳುವ ಆಸ್ತಿ 3 ಕೋಟಿಗೆ ಮಾರಾಟ ಮಾಡಿರೋದಾಗಿ ಆರೋಪಿಸಲಾಗಿದೆ. ಕೇಸ್ ದಾಖಲಾದರೂ ಆರೋಪಿಗಳ ಬಂಧನಕ್ಕೆ ಮೀನಾಮೇಷ ಎಣಿಸಲಾಗ್ತಾ ಇದೆ ಎಂದು ಕಾಂಗ್ರೆಸ್ ಮುಖಂಡ ಲಕ್ಕಣ್ಣ ಆರೋಪಿಸಿದ್ದಾರೆ. ಒಂದೆಡೆ ಕಂದಾಯ ಸಚಿವರು ರೈತರ ದಾಖಲೆಗಳನ್ನೆಲ್ಲ ಡಿಜಿಟಲೀಕರಣ ಮಾಡೋದಕ್ಕೆ ಹೊರಟಿದ್ರೆ, ಇಲ್ಲಿ ರೈತರ ಜೀವನದ ಜೊತೆ ಅಧಿಕಾರಿಗಳು ಹುಡುಗಾಟವಾಡ್ತಾ ಇದ್ದಾರೆ. ಸವಣೂರು ತಹಶೀಲ್ದಾರರ ಕಚೇರಿಯಲ್ಲಿ ಎಡವಟ್ಟಾಗಿದ್ದು ರೈತರ ಮಹತ್ವದ ದಾಖಲೆಗಳು ಕಸದ ಬುಟ್ಟಿ ಸೇರ್ತಿವೆ.
ಡಿಸಿಯ ಗೌರಿ ನಾಯಕ್ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ಡಿಸಿ ಅನುಮತಿ ಮೇರೆಗೆ ಗೌರಿ ಬಾವಿ ತೋಡಲು ಮುಂದಾಗಿದ್ದಾರೆ. ಬಾವಿ ತೋಡುವ ಕೆಲಸಕ್ಕೆ ಅಡ್ಡಿಪಡಿಸಿದ್ದಕ್ಕೆ ಶಿರಸಿ ಸಹಾಯಕ ಆಯುಕ್ತರ ಕಚೇರಿ ಎದುರು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಕೊಟ್ಟೂರು ತಾಲೂಕಿನ ಪಿಎಲ್ಡಿ ಬ್ಯಾಂಕ್ ಎಲೆಕ್ಷನ್ನಲ್ಲಿ ಆಲೂರಿನ ಅಭ್ಯರ್ಥಿ ಕೆ ವಸಂತ 7 ಮತಗಳಿಂದ ಗೆದ್ದು ಬೀಗಿದ್ದಾರೆ. ನಿರ್ಮಲಾ ವಿರುದ್ಧ ವಸಂತ ಗೆಲುವು ಸಾಧಿಸಿದ್ದಕ್ಕೆ ಕುಟುಂಬದವರು ಸಂತಸ ಪಟ್ಟಿದ್ದಾರೆ. ಈ ಹಿಂದೆಯೇ ಪಿಎಲ್ಡಿ ಬ್ಯಾಂಕ್ ಎಲೆಕ್ಷನ್ ನಡೆದಿದ್ರೂ ಹುಲಿಕೆರೆ ಆಲೂರು ಗ್ರಾಮದ ಅಭ್ಯರ್ಥಿಗಳ ಮತ ಎಣಿಕೆ ಮಾತ್ರ ನಡೆದಿರಲಿಲ್ಲ. ಪಿಎಲ್ಡಿ ಬ್ಯಾಂಕ್ ಎಲೆಕ್ಷನ್ನಲ್ಲಿ ಪ್ರತಿ ಬಾರಿ ಮಹಿಳಾ ಅಭ್ಯರ್ಥಿಗೆ ಕ್ಷೇತ್ರದಲ್ಲಿ ಟಿಕೆಟ್ ನೀಡಲಾಗುತ್ತದೆ ಎಂದು ಆಲೂರಿನ ಗ್ರಾಮಸ್ಥರೊಬ್ಬರು ಕೋರ್ಟ್ ಮೆಟ್ಟಿಲೇರಿದ್ರು. ಆದ್ದರಿಂದ ಮತ ಎಣಿಕೆ ಕಾರ್ಯ ಸ್ಥಗಿತವಾಗಿತ್ತು. 4 ದಿನಗಳ ಹಿಂದೆ ಧಾರವಾಡ ಹೈಕೋರ್ಟ್ ಮತ ಎಣಿಕೆ ಮಾಡಲು ಅನುಮತಿ ನೀಡಿತ್ತು. ಇದೀಗ ಮತ ಎಣಿಕೆ ನಡೆದಿದ್ದು ಆಲೂರಿನ ಅಭ್ಯರ್ಥಿ ಕೆ ವಸಂತ 7 ಮತಗಳಿಂದ ಪಿಎಲ್ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಸಂವಿಧಾನ ಜಾಗೃತಿ ಜಾಥಾವನ್ನ ಕೊಟ್ಟೂರಲ್ಲಿ ಅದ್ದೂರಿಯಾಗಿ ಸ್ವಾಗತ ಮಾಡಲಾಯಿತು. ರಥವನ್ನ ಸ್ವಾಗತಿಸಲು ಸಾವಿರಾರು ವಿದ್ಯಾರ್ಥಿಗಳು ವಿವಿಧ ವೇಷಭೂಷಣಗಳನ್ನು ಧರಿಸಿದ್ದಲ್ಲದೆ ಸಂವಿಧಾನ ಕುರಿತಾದ ಕಿರು ನಾಟಕಗಳನ್ನು ಮೆರವಣಿಗೆಯುದ್ದಕ್ಕೂ ಪ್ರದರ್ಶಿಸಿದ್ರು. ಮರಿ ಕೊಟ್ಟೂರೇಶ್ವರ ದೇವಸ್ಥಾನದಿಂದ ಆರಂಭಗೊಂಡ ಸಂವಿಧಾನ ಜಾಗೃತಿ ಜಾಥಾ ವಿವಿಧ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಸಂಚರಿಸಿತು. ಇದೇ ಸಂದರ್ಭದಲ್ಲಿ ನೂತನ ಸಹಾಯಕ ಆಯುಕ್ತರಾದ ಚಿದಾನಂದ ಗುರುಸ್ವಾಮಿ ಸಂವಿಧಾನ ಪೀಠಿಕೆ ಓದಿದ್ರು. ಜಾಥಾದ ಅಂಗವಾಗಿ ಪ್ರವಾಸಿ ಮಂದಿರದಲ್ಲಿ ರಕ್ತದಾನ ಶಿಬಿರ ನಡೆಯಿತು. ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಎ ನರಸರುಲ್ಲಾ ಮತ್ತಿತರರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಬೆಂಗಳೂರಿನ ವೈಟ್ಫೀಲ್ಡ್ ನಿವಾಸಿಗಳಾದ ಹರೀಶ್ ಕುಮಾರ್ ಮತ್ತು ಹರ್ಷಿತಾ ದಂಪತಿಯ ಪುತ್ರಿ ಗೌರಿ 5 ತಿಂಗಳಲ್ಲಿ 2 ವಿಶ್ವ ದಾಖಲೆ ಮಾಡಿದ್ದಾಳೆ. ಜನವರಿ 17ರಂದು 4 ತಿಂಗಳ ವಯಸ್ಸಲ್ಲೇ 100ಕ್ಕೂ ಹೆಚ್ಚು ಫ್ಲಾಶ್ ಕಾರ್ಡ್ಗಳನ್ನು ಗುರುತಿಸಿ ವಿಶ್ವ ದಾಖಲೆ ಸೃಷ್ಟಿಸಲಾಗಿತ್ತು. ಅದಕ್ಕೂ ಮುನ್ನ ಅಂದರೆ ಜನವರಿ 11ರಂದು 10 ನಿಮಿಷಗಳಲ್ಲಿ 16 ಸೆಕೆಂಡ್ಗಳಲ್ಲಿ 80 ಫ್ಲಾಶ್ ಕಾರ್ಡ್ಗಳನ್ನು ಗುರುತಿಸುವ ಮೂಲಕ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ ಸಾಧನೆ ಮಾಡಿತ್ತು. ಈ ಸಾಧನೆ ಮಾಡಿದ್ದಕ್ಕೆ ಮಹದೇವಪುರ ಕ್ಷೇತ್ರದ ಶಾಸಕಿ ಮಂಜುಳಾ ಅರವಿಂದ ಲಿಂಬಾವಳಿ ಗೌರವಿಸಿದ್ದಾರೆ. 5 ತಿಂಗಳಲ್ಲಿ 2 ವರ್ಲ್ಡ್ ರೆಕಾರ್ಡ್ ಸಾಧಿಸಿರುವುದು ಹೆಮ್ಮೆಯ ವಿಷಯ. ನಗರದ ಪಿಯುಸಿ ವಿದ್ಯಾರ್ಥಿಗಳಿಗೆ ಬಿಎಂಟಿಸಿ ಗುಡ್ ನ್ಯೂಸ್ ಕೊಟ್ಟಿದೆ. ಪಿಯುಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಬಿಎಂಟಿಸಿ ಅನುಕೂಲ ಮಾಡಿಕೊಟ್ಟಿದೆ. ಮಾರ್ಚ್ 1ರಿಂದ ಮಾರ್ಚ್ 23ರವರೆಗೆ ಪಿಯುಸಿ ಪರೀಕ್ಷೆ ನಡೆಯಲಿದೆ. ಪರೀಕ್ಷಾ ದಿನ ಉಚಿತ ಬಸ್ ಸೇವೆ ಒದಗಿಸುವುದಕ್ಕೆ ಬಿಎಂಟಿಸಿ ಮುಂದಾಗಿದ್ದು ವಿದ್ಯಾರ್ಥಿಗಳು ಹಾಲ್ ಟಿಕೆಟ್ ತೋರಿಸಿ ಉಚಿತವಾಗಿ ಪ್ರಯಾಣಿಸಬಹುದು. 2 ಪ್ರಕರಣಗಳಲ್ಲಿ ಸೈಬರ್ ವಂಚಕರು ಬರೋಬ್ಬರಿ 16 ಕೋಟಿ ವಂಚಿಸಿದ್ದಾರೆ. ಉದ್ಯಮಿಗೆ ಕಂಪನಿ ಷೇರುಗಳನ್ನು ನೀಡುವ ಹೆಸರಲ್ಲಿ ವಂಚಿಸಲಾಗಿದೆ. ಬೆಂಗಳೂರಿನ ಖ್ಯಾತ ಉದ್ಯಮಿ ಹರಿಪಾಲ್ ಸಿಂಗ್ ಒಬೇರಾಯ್ಗೆ 6 ಕೋಟಿ 1 ಲಕ್ಷಕ್ಕೂ ಅಧಿಕ ಹಣ ವಂಚಿಸಿದ್ದಾರೆಂದು ಆರೋಪಿಸಲಾಗಿದೆ. ಬೆಂಗಳೂರು ಸೈಬರ್ ಕ್ರೈಂ ಠಾಣೆಗೆ ಹರಿಪಾಲ್ ಸಿಂಗ್ ದೂರನ್ನ ನೀಡಿದ್ದಾರೆ. ಇದೇ ರೀತಿ ಯಲಚೇನಹಳ್ಳಿ ಕೋಟಿ ಸಿಸ್ಟಮ್ ಇಂಡಸ್ಟ್ರೀಸ್ ಮಾಲೀಕನಿಗೆ 10 ಕೋಟಿ ವಂಚಿಸಲಾಗಿದೆ. ಕೆರಗೋಡು ಹನುಮಧ್ವಜ ತೆರವು ಪ್ರಕರಣ ರಾಜ್ಯಾದ್ಯಂತ ಸದ್ದು ಮಾಡಿತ್ತು. ಇದೀಗ ಹನುಮಧ್ವಜ ವಿವಾದ ಅಯೋಧ್ಯೆ ತಲುಪಿದೆ. ಅಯೋಧ್ಯೆ ಬಾಲರಾಮನ ದರ್ಶನ ಪಡೆದ ಕೆರಗೋಡು ಗ್ರಾಮಸ್ಥರು ಮತ್ತೆ ಹನುಮಧ್ವಜ ಹಾರಿಸುವ ಘೋಷಣೆಯನ್ನ ಮೊಳಗಿಸಿದ್ದಾರೆ. ಹನುಮಧ್ವಜ ವಿವಾದದ ಬಳಿಕ ಕೆರಗೋಡು ಗ್ರಾಮಸ್ಥರು ಹಾಗೂ ಹಿಂದೂ ಕಾರ್ಯಕರ್ತರು ಅಯೋಧ್ಯೆಯನ್ನ ಪ್ರವಾಸ ಮಾಡಿದ್ರು. ದರ್ಶನ ಮುಗಿಸಿ ದೇವಾಲಯದ ಆವರಣದಲ್ಲಿ ನಿಂತು ಮತ್ತೆ ಹನುಮಧ್ವಜ ಕಟ್ಟುವೆವು ಎಂದು ಘೋಷಣೆಯನ್ನ ಕೂಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.